ಏಕಾದಶಿ ವ್ರತನ ಮಾಡ್ತಿರೋರು ಮತ್ತೆ ಮಾಡ್ಬೇಕು ಅಂತ ಅಂದ್ಕೊಂಡಿರೋರು ಎಲ್ರಿಗೂ ಈ ಒಂದು ಕತೆ ತಿಳಿದಿರ್ಲೇಬೇಕು. ಸತ್ಯಯುಗದಲ್ಲಿ ಮುರ ಎಂಬ ಹೆಮ್ಮಾರಿ ದೈತ್ಯನಿದ್ದನು. ಅವನು ಸದಾ ಕೋಪದಿಂದ ಮೆರೆಯುತ್ತಿದ್ದ ಮತ್ತು ದೇವತೆಗಳನ್ನ ಭಯಭೀತರನ್ನಾಗಿಸುತ್ತಿದ್ದ. ದೇವೇಂದ್ರ, ಸೂರ್ಯದೇವ, ಬ್ರಹ್ಮದೇವ, ವಾಯುದೇವ, ಅಗ್ನಿದೇವ ಎಲ್ಲರನ್ನು ಸೋಲಿಸಿ ತನ್ನ ಅಧೀನಕ್ಕೆ ತರುತ್ತಿದ್ದ. ಭಯದಿಂದ ದೇವತೆಗಳು ಭಗವಂತನ ಬಳಿಗೆ ಹೋಗಿ ರಕ್ಷಣೆಗಾಗಿ ಪ್ರಾರ್ಥಿಸಿದರು. ದೇವತೆಗಳನ್ನೆಲ್ಲ ಕೇಳಿದ ಭಗವಾನ್ ವಿಷ್ಣು ಕೋಪಗೊಂಡು ಹೇಳಿದರು, ಓ ದೇವತೆಗಳೇ, ನೀವು ಎಲ್ಲರೂ ಸೇರಿ ಈಗ ಮುರನ ರಾಜಧಾನಿಯಾದ ಚಂದ್ರವತಿಗೆ ಹೋಗಿರಿ. ಭಗವಂತನು ಮುಂದೆ ನಿಂತು ದೇವತೆಗಳು ಮುರನ ರಾಜಧಾನಿಗೆ ದಂಡಾಯಿಸಿಕೊಂಡು ಹೋದರು. ಭಾರೀ ಯುದ್ಧವಾಯಿತು. ಅನೇಕ ರಾಕ್ಷಸರು ಭಗವಂತನ ಕೈಯಿಂದ ನಾಶವಾದರು. ಕೊನೆಗೆ ಮುರನು ಭಗವಂತನೊಂದಿಗೆ ಯುದ್ಧಕ್ಕೆ ಬಂದ. ಮೊದಲು ಆಯುಧಗಳಿಂದ, ನಂತರ ಕೈಯಿಂದಲೇ ಹೋರಾಟ ನಡೆಯಿತು. ಇದು 1000 ದಿವ್ಯ ವರ್ಷಗಳವರೆಗೆ ನಡೆಯಿತು. ದೀರ್ಘಕಾಲ ನಡೆದ ಯುದ್ಧದಿಂದ ವಿಶ್ರಾಂತಿ ಪಡೆಯಲು ಭಗವಾನ್ ವಿಷ್ಣು ಬದ್ರಿಕಾಶ್ರಮದ ಹಿಮವತಿ ಎಂಬ ಗುಹೆಯೊಂದರಲ್ಲಿ ಪ್ರವೇಶಿಸಿ ಯೋಗನಿದ್ರೆಗೆ ಒಳಗಾದರು. ಆದರೆ ವಿಷ್ಣು ಭಗವಂತ ವಿಶ್ರಾಂತಿಯಲ್ಲಿ ಇರುವಾಗಲೇ ಮುರ ಆ ಗುಹೆಯೊಳಗೆ ಪ್ರವೇಶಿಸಿ ಅವರನ್ನು ಹಲ್ಲೆ ಮಾಡಲು ಮುಂದಾದನು. ಆ ತಕ್ಷಣವೇ ಭಗವಂತನ ದೇಹದಿಂದ ಒಂದು ದೇವತೆ ಪ್ರತ್ಯಕ್ಷಳಾದಳು. ಅವಳು ಉಜ್ವಲವಾದ ಕಾಂತಿಯುಳ್ಳ, ಕ್ರೋಧಭರಿತ ಮತ್ತು ಶಸ್ತ್ರಾಸ್ತ್ರಗಳಿಂದ ಸಜ್ಜಿತವಿದ್ದಳು. ಅವಳು ಮುರನೊಂದಿಗೆ ಪ್ರಚಂಡ ಯುದ್ಧವನ್ನಾಡಿ ಕೊನೆಗೆ ಆಕೆ ಮುರನ ಎಲ್ಲಾ ಆಯುಧಗಳನ್ನು ಭಸ್ಮ ಮಾಡಿ ಅವನ ತಲೆಯನ್ನು ಕತ್ತರಿಸಿದಳು. ಮುರನು ಆ ಕ್ಷಣಕ್ಕೆ ಯಮಲೋಕಕ್ಕೆ ಹೋಗಿಬಿಟ್ಟನು. ಭಗವಂತ ಎದ್ದರು. ತಮ್ಮ ಮುಂದೆ ಮುರನ ಶವ ಮತ್ತು ದೇವಿಯನ್ನು ಕಂಡು ಸಂತೋಷಗೊಂಡರು. ಭಗವಂತನು ಆಕೆಗೆ ವರ ನೀಡುವೆನೆಂದು ಹೇಳಿದರು. ಆಗ ಆಕೆ ಭಗವಂತನಿಗೆ ಹೇಳಿದಳು, ಪ್ರಭುವೇ, ನೀನು ನನಗೆ ಸಂತೋಷದಿಂದ ವರ ಕೊಡುತ್ತಿದ್ದರೆ ಯಾವ ವ್ಯಕ್ತಿಯೂ ಈ ದಿನ ಉಪವಾಸ ಮಾಡುವುದರಿಂದ ಅವನು ಅತ್ಯಂತ ಭಯಾನಕ ಪಾಪಗಳಿಂದ ಬಿಡುಗಡೆ ಪಡೆಯಲಿ. ಸಾಯಂಕಾಲ ಮಾತ್ರ ಆಹಾರ ತಿನ್ನುವನು ಅರ್ಧ ಫಲವನ್ನು ಪಡೆಯಲಿ. ಮಧ್ಯಾಹ್ನ ಮಾತ್ರ ತಿನ್ನುವನು ಆ ಅರ್ಧ ಫಲವನ್ನು ಪಡೆಯಲಿ. ಆದರೆ ಯಾವೊಬ್ಬನು ಸಂಪೂರ್ಣ ಉಪವಾಸವನ್ನು ಇಂದ್ರಿಯ ನಿಯಮಗಳೊಂದಿಗೆ ಈ ದಿನ ಆಚರಿಸುತ್ತಾನೋ ಅವನು ಭೂಮಿಯಲ್ಲಿ ಎಲ್ಲ ಭೋಗಗಳನ್ನು ಅನುಭವಿಸಿ ನಂತರ ಭಗವಂತನ ಲೋಕದಲ್ಲಿ ವಾಸಿಸಲಿ. ಇದಕ್ಕೆ ಭಗವಂತನು ಸಂತೋಷದಿಂದ ಹೇಳಿದರು, ಓ ದೇವಿಯೇ, ನೀನು ನನ್ನ ಶಕ್ತಿ. ಚಂದ್ರಮಾನದ 11ನೇ ದಿನ ಪ್ರತ್ಯಕ್ಷಳಾಗಿದ್ದರಿಂದ ನಿನ್ನ ಹೆಸರು ಏಕಾದಶಿಯಾಗಲಿ. ಯಾರೆಲ್ಲ ನಿನ್ನ ದಿನ ಉಪವಾಸ ಮಾಡುವರೋ ಅವರ ಎಲ್ಲ ಪಾಪಗಳು ನನ್ನಿಂದ ಭಸ್ಮವಾಗಲಿ ಮತ್ತು ಮೋಕ್ಷವನ್ನೂ ಪಡೆಯಲಿ. ಅವರು ನನ್ನ ಧಾಮಕ್ಕೆ ಬರುವವರಾಗಲಿ ಎಂದು ಆಶೀರ್ವದಿಸಿದರು. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.